ಈಗ ನಟಿ ಗೋಲ್ಡ್ ಸ್ಮಗ್ಲರ್ ರನ್ಯಾ ರಾವ್ ಗೋಲ್ಡ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಅಪ್ಡೇಟ್ಸ್ ಆಗ್ತಾ ಇದೆ. ಆರೋಪಿ ನಟಿ ರನ್ಯಾ ರಾವ್ ಇದ್ದಾಳಲ್ಲ, ಇವತ್ತು ಆಕೆಯ ಬೇಲ್ ಭವಿಷ್ಯ ಡಿಸೈಡ್ ಆಗುತ್ತೆ. ಬೇಲಾ ಜೈಲಾ ಅಂತ ಆರ್ಥಿಕ ಅಪರಾಧಗಳ ನ್ಯಾಯಾಲಯದಿಂದ ಇವತ್ತು ತೀರ್ಪು ಪ್ರಕಟವಾಗುತ್ತೆ. ಈಗ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಳೆ ನಟಿ ರನ್ಯಾ. ಆಮೇಲೆ ತನಿಖೆಯ ಸಂದರ್ಭದಲ್ಲಿ ಹಲವು ರೋಚಕ ಹಾಗೆ ರಹಸ್ಯ ಅನ್ನಿಸ್ಕೊಳ್ಳುವಂತಹ ಒಂದಷ್ಟು ಮಾಹಿತಿಗಳು ಸಿಕ್ಕಿದವೆ. ಆಮೇಲೆ ನಟಿ ರನ್ಯಾ ಈ ಗೋಲ್ಡ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ ಏನನ್ನು ಹೇಳ್ತಾ ಇಲ್ಲ. ಈಕೆಯ ಹಿಂದೆ ಯಾರಿದ್ದಾರೆ, ಯಾರು ಹೇಳೋದಕ್ಕೆ ಈಕೆ ಮಾಡ್ತಿದ್ದಾಳೆ, ಏನು ಎತ್ತ ಕ್ರಾಸ್ ಕ್ವಶನ್ಗೆ ಸರಿಯಾಗಿ ಆನ್ಸರ್ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಹೊರಗೆ ಬೀಳ್ತಾ ಇದೆ. ಹೀಗಾಗಿ ಬಗೆದಷ್ಟು ಬಯಲಾಗ್ತಾ ಇದೆ. ಆಕೆಯ ಸ್ನೇಹಿತ, ಆಮೇಲೆ ಪ್ರಭಾವಿ ರಾಜಕಾರಣಿಯ ಕೈವಾಡ, ಆಮೇಲೆ ಒಬ್ಬ ಕಾವಿದಾರಿಯ ಕೈವಾಡ ಕೂಡ ಇದೆ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ಟೈಮ್ನಲ್ಲಿ ಆಕೆಗೆ ಬೇಲ್ ಸಿಗೋದು ಡೌಟು ಅನ್ನೋದು ಒಂದು ಕಡೆ, ಮತ್ತೊಂದು ಕಡೆ ಬೇಲ್ ಸಿಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ನೆಕ್ಸ್ಟ್, ತನಿಖೆಯ ವೇಳೆ ಆಟೋ ಕಹಾನಿಯನ್ನು ತೆರೆದಿಟ್ಟಿದ್ದಾಳೆ ರನ್ಯಾ ರಾವ್. ಏನದು ಆಟೋ ಕಹಾನಿ ಅಂದರೆ, ಆಟೋ ಮೂಲಕವೇ ಈ ಚಿನ್ನವನ್ನು ಸಾಗಾಟ ಮಾಡಿದ್ದಾಳೆ ಅಂತ ಆಟೋ ಚಾಲಕನನ್ನು ಈಗ ತನಿಖಾ ತಂಡ ಹುಡುಕಾಡ್ತಾ ಇದೆ. ಬೆಂಗಳೂರಿಗೆ ಬಂದ ಮೇಲೆ ಆಟೋ ಮೂಲಕವೇ ಚಿನ್ನ ಸಾಗಿಸ್ತಾ ಇದ್ದಂತೆ ಈಕೆ. ಗೋಲ್ಡ್ ತಲುಪ್ತಾ ಇದ್ದ ಜಾಗದ ಪತ್ತೆಗೆ ಈಗ DRI ಮುಂದಾಗ್ತಾ ಇದೆ. ಪ್ಲಾನ್ನಂತೆ ಆಟೋ ಚಾಲಕನನ್ನು ನೇಮಕ ಮಾಡ್ಕೊಂಡಿತ್ತಂತೆ ಆ ಗ್ಯಾಂಗು. ಸೊ ಆಟೋ ನೇಮಕ ಮಾಡ್ಕೊಂಡಿದ್ರಲ್ಲ, ಆ ಆಟೋ ಚಾಲಕ ಯಾರಾತ ಅಂತ ಪತ್ತೆಗೆ ಮುಂದಾಗಿದೆ DRI ತಂಡ. ಸಿಗ್ನಲ್ ಒಂದರ CCTVಯ ವಿಜುವಲ್ಸ್ ಅನ್ನು ಪಡ್ಕೊಂಡು ಆಟೋಗಾಗಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಆಮೇಲೆ ಆಟೋ ಚಾಲಕನಿಗೆ ಚಿನ್ನ ಕೊಡ್ತಾ ಇದ್ರಾ ಅಥವಾ ಆಟೋದಲ್ಲಿ ಬೇರೆ ಯಾರಾದರೂ ಇರ್ತಾ ಇದ್ರಾ? ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮುಂದುವರಿಸ್ತಾ ಇದೆ ತಂಡ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ಫೋನ್ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ. ವೆಂಕಟೇಶ್, ಒಂದು ಕಡೆ DRI ತನಿಖೆಯ ಸಂದರ್ಭದಲ್ಲಿ ಹಲವು ಸ್ಫೋಟಕ ಅಂಶಗಳು ಪತ್ತೆಯಾಗಿದೆ. ಆಕೆಯ ಹಿಂದೆ ಅಥವಾ ಆಕೆಯ ಬೆನ್ನಿಗೆ ಆಕೆಯ ಸ್ನೇಹಿತ ಇದ್ದಾನೆ ಅಥವಾ ಪ್ರಭಾವಿ ರಾಜಕಾರಣಿಗಳಿದ್ದಾರೆ ಅಂತ, ಕಾವಿದಾರಿ ಒಬ್ಬರು ಇದ್ದಾರೆ ಅಂತ. ಈಗ ಆಟೋ ಸೀಕ್ರೆಟ್ ಒಂದು ರಿವೀಲ್ ಆಗ್ತಾ ಇದೆ. ಇದೆಲ್ಲ ನೋಡ್ತಾ ಇದ್ರೆ ಆಕೆ ಏನೋ ಮುಚ್ಚಿಡ್ತಾ ಇದ್ದಾಳೆ ಅನ್ನೋದು ಕನ್ಫರ್ಮು. ಮತ್ತೊಂದು ಕಡೆ ಬೇಲ್ ವಿಚಾರ ಇದೆ. ಇವತ್ತು ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ಕುತೂಹಲ ಮೂಡಿಸ್ತಾ ಇದೆ. ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಕೊಡೋದಾದ್ರೆ. ಅದು ಶರತ್, ಏನಂತೇಳಿದ್ರೆ DIR ಅಧಿಕಾರಿಗಳು ಆಕೆಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆಕೆಯೇ ಕೊಟ್ಟಿರುವಂತಹ ಹೇಳಿಕೆಗಳಿದು. ಅಂದ್ರೆ ದುಬೈನಿಂದ ಓಡುವಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದು ನನ್ನ ಬಳಿ ಈ ಒಂದು ಬ್ಯಾಗ್ ಅನ್ನ ಕೊಟ್ಟು ಬೆಂಗಳೂರು ಏರ್ಪೋರ್ಟ್ ಇಳಿದ ನಂತರ ಒಂದು ಸಿಗ್ನಲ್ ಇರುತ್ತೆ, ಅಲ್ಲಿ ಆಟೋ ಇರುತ್ತೆ, ಆ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಕೊಡ್ಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಆತ ಮಾತಾಡಿದಂತ ಒಂದು ಭಾಷೆ ಏನಿದೆ ಅದು ಆಫ್ರಿಕಾ ಅಮೆರಿಕನ್ ಸ್ಲ್ಯಾಂಗ್ ಅಲ್ಲಿತ್ತು. ಹಾಗಾಗಿ ಆ ವ್ಯಕ್ತಿ ಯಾರು ಅನ್ನೋದು ಕೂಡ ನನಗೆ ಪರಿಚಯ ಇಲ್ಲ. ಆ ಸಂದರ್ಭದಲ್ಲಿ ನಾನು ಅವ್ರು ಹೇಳಿದ್ದನ್ನಷ್ಟೇ ಮಾಡ್ತಾ ಇದ್ದೆ. ಮತ್ತೆ ಈ ಚಿನ್ನವನ್ನು ಹೇಗೆ ತರಬೇಕು ಅನ್ನೋದನ್ನು ಕೂಡ ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತಿದ್ದೆ. ಸೊ ಅವ್ರು ಕೊಟ್ಟಂತನ ಏನು ಕೆಲವು ಕ್ರ್ಯಾಪ್ ಬ್ಯಾಂಡ್ಗಳು ಮತ್ತು ಚಿನ್ನ ಗಟ್ಟಿಯನ್ನ ಕೊಟ್ಟಿದ್ರು. ಅದನ್ನ ಶೌಚಾಲಯಕ್ಕೆ ತೆರಳಿ ಅದನ್ನ ಅವ್ರು ಹೇಳಿದ ಹಾಗೆ ಅದನ್ನ ಮಾಡುವಂತ ಕೆಲಸವನ್ನ ಮಾಡದೆ ಮುಚ್ಚಿಟ್ಕೊಂಡು ಬಂದಿದ್ದೆ. ಆ ಸಂದರ್ಭದಲ್ಲಿ ಈಗ ನನಗೆ ಯಾರು ಅವರು, ಎಲ್ಲಿಂದ ಬಂದ್ರು, ಆಟೋದಲ್ಲಿ ಎಷ್ಟು ಜನ ಇದ್ರು ಅನ್ನೋದು ನನಗೆ ಯಾವುದೇ ರೀತಿಯಾದಂತ ಮಾಹಿತಿ ಕೂಡ ಇಲ್ಲ ಅಂತ ಹೇಳಿ ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಆಟೋದಲ್ಲಿ ಬಂದಂತಹ ವ್ಯಕ್ತಿ ಯಾರು, ಹಿಂದೆ ಏನಾದ್ರು ಅವ್ರಿಗೆ ಕಾಂಟ್ಯಾಕ್ಟ್ ಇತ್ತಾ, ಯಾರು ಕಳಿಸಿದ್ರು, ಇದರಲ್ಲಿ ಕೇವಲ ಆಟೋ ಡ್ರೈವರ್ ಮಾತ್ರ ಇದ್ನ ಅಥವಾ ಬೇರೆ ಪ್ಯಾಸೆಂಜರ್ಗಳೇನಾದ್ರು ಇದ್ದ ಅನ್ನುವಂತ ಅನುಮಾನಗಳು ಕೂಡ ಈಗ DIR ಅಧಿಕಾರಿಗಳಿಗೆ ಮಾಡಿರುವಂತದ್ದು. ಆಕೆ ಕೊಟ್ಟಂತಹ ಒಂದು ಸ್ಥಳ ಏನಿದೆ ಆ ಸ್ಥಳಕ್ಕೆ ಹೋಗಿ ಆ CCTVಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆಟೋ ಏನಾದ್ರು ಇದ್ರೆ ಆ ನಂಬರ್ ಅನ್ನ ಪಡೆದುಕೊಂಡು ಸೊ ಅವ್ರು ಯಾರು, ಎಲ್ಲಿಂದ ಬಂದಿದ್ರು, ಈ ಹಿಂದೆ ಏನಾದ್ರು ಇದೇ ರೀತಿಯಾದಂತಹ ಕೃತ್ಯಗಳಲ್ಲಿ ಭಾಗಿಯಾಗಿದ್ರೆ ಅನ್ನುವಂಥದ್ದನ್ನ ತನಿಖೆ ಕೂಡ ಮಾಡ್ಬೇಕಾಗುತ್ತೆ. ಸೊ ಇವತ್ತು ಅವರ ಜಾಮೀನು ಅರ್ಜಿ ಇರೋದ್ರಿಂದಾಗಿ ಬೇಲ್ ಸಿಗುತ್ತಾ ಇಲ್ವೋ ಅನ್ನೋಂತಹ ಆತಂಕ ಕೂಡ ಸಹಜವಾಗಿ ಅವ್ರು ಇರುವಂತಹದ್ದನ್ನ ಇಲ್ಲಿ ನೋಡ್ಬೇಕಾಗುತ್ತೆ. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.